ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಎರಡು ರಿಲೇಟೆಡ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರೋದು KCET 2025 ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರಾ, ಇದಕ್ಕೊಂದು ಅಫಿಷಿಯಲ್ ಡೇಟ್ ಅನೌನ್ಸ್ ಮಾಡಿದಾರಾ, ಈಗಾಗಲೇ ರಿಲೀಸ್ ಮಾಡಿದಾರಾ, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ನಾವು ಕಾಲೇಜ್ಗೆ ಹೋಗಿ ಏನಾದರೂ ಹಾಲ್ ಟಿಕೆಟನ್ನು ತಗೋಬರ್ಬೇಕಾ KCET ಎಕ್ಸಾಮನ್ನು ಬರೆಯೋದಕ್ಕೆ, ಅಥವಾ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಯಾವ ರೀತಿ ಇರುತ್ತೆ ಏನೋ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನು ಇನ್ನೊಂದು ಅಪ್ಡೇಟ್ ಬಂದು ಸಾಕಷ್ಟು ಸ್ಟೂಡೆಂಟ್ಸು KCET 2025 ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರೀದೆ ಒಂದು ಲೈಕ್ ಅನ್ನು ಮಾಡಿ. ನಿಮಗೆ ಮುಂದೆ ಎಲ್ಲ ರೀತಿಯ KCET 2025 ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನು ಪಡ್ಕೋತೀರಾ, ಯಾವ ರೀತಿ ಕಾಲೇಜಸ್ಗೆ ಅಡ್ಮಿಷನ್ ತಗೋಬೇಕು ಒಳ್ಳೆ ಕಾಲೇಜಸ್ಗೆ ಅಂತ ಹೇಳಿ. ಅಂಡ್ ಹಾಗೇನು ಕಾಲೇಜಸ್ಗೆ ಜಾಯಿನ್ ಆಗಿದ್ದ ಆದಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಕಾಲರ್ಶಿಪ್ ಅಪ್ಡೇಟ್ಸು ಕೊಡ್ತಿರ್ತೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಈಗ KCET ಸ್ಟೂಡೆಂಟ್ಸಲ್ಲಿ ಎಲ್ಲರಲ್ಲಿರುವಂತಹ ಒಂದು ಡೌಟು, KCET ಹಾಲ್ ಟಿಕೆಟನ್ನು ಯಾವಾಗ ಕೊಡ್ತಾರೆ ಅಂತ ಹೇಳಿಬಿಟ್ಟು ನೋಡಿ ಒಂದಿಷ್ಟು ಅಪ್ಡೇಟ್ಸ್ ಪ್ರಕಾರ ಮೊದಲಿಗೆ ಸ್ಟೂಡೆಂಟ್ಸ್ ಏನು ಅಂದ್ಕೊಂಡಿದ್ರು, ಒಂದು ಮಾರ್ಚ್ 25ನೇ ತಾರೀಕಿಗೆ ನಿಮಗೆ ಒಂದು ಹಾಲ್ ಟಿಕೆಟನ್ನು ಬಿಡ್ತೀವಿ ಅಂತ ಹೇಳಿಬಿಟ್ಟು KEA ಕಡೆಯಿಂದನೇ ಹೇಳಿದರು. ಬಟ್ ನಿಮಗೆ ಮಾರ್ಚ್ 25ನೇ ತಾರೀಕು ಯಾವುದೇ ಥರದ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನಾಗಲಿ ಬಿಟ್ಟಿಲ್ಲ. ಸೊ ನಿಮಗೆ ಆನ್ಲೈನಲ್ಲಿ ಸಿಗುತ್ತಾ ಆಫ್ಲೈನಲ್ಲಿ ಸಿಗುತ್ತಾ ಅನ್ನೋದಾದರೆ, ನಿಮಗೆ ನೋಡಿ ನೀವು PUCದು ಒಂದು ಎಕ್ಸಾಮ್ ಏನು ಬರೆದ್ರಿ, ಥಿಯರಿ ಎಕ್ಸಾಮ್ಸ್ಗೆ ಸಿಗ್ತಲ್ವ ಹಾಲ್ ಟಿಕೆಟ್, ನೀವು ಕಾಲೇಜಸಲ್ಲಿ ಹೋಗಿ ತಗೊಳ್ಳೋದು, ಈ ರೀತಿ ಏನೂ ಇರೋದಿಲ್ಲ. ಇದು ಜಸ್ಟ್ ಸಿಂಪಲ್ ಆಗಿ ನೋಡಿ, ಇದೇ ಒಂದು ವೆಬ್ಸೈಟಲ್ಲಿ ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹೆಂಡ್ ಡಿಸ್ಪ್ಲೇ ಮಾಡ್ತಿದ್ದೀನಿ. ಈ ಒಂದು ವೆಬ್ಸೈಟಿಗೆ ಬರ್ತೀರಾ, ಇಲ್ಲಿ ನಿಮಗೆ UGCET 2025 ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತಾ. ಈ ಒಂದು ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಅಂದರೆ ಒಂದು CET ನಂಬರನ್ನು ಕೇಳುತ್ತೆ. ಅಂದರೆ ಅಪ್ಲಿಕೇಶನ್ ನಂಬರ್, ನೀವು ಈಗ ಏನೊಂದು ಅಪ್ಲಿಕೇಶನ್ ಹಾಕಿರ್ತೀರಾ, ಒಂದು ಅಪ್ಲಿಕೇಶನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ಈ ರೀತಿ ಏನಾದರೂ ಒಂದು ಡೀಟೇಲ್ಸನ್ನು ಕೇಳುತ್ತಾ. ಆ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂತ ಅಂದರೆ ನಿಮಗೆ ಹಾಲ್ ಟಿಕೆಟ್ ಆದರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿರುವಂಥ ಹಾಲ್ ಟಿಕೆಟನ್ನು ನೀವು ಪ್ರಿಂಟೌಟ್ ತೊಗೊಂಡು ಹೋಗ್ಲೇಬೇಕು ಕಂಪಲ್ಸರಿ. ಪ್ರಿಂಟೌಟ್ ತೊಗೊಂಡು ಹೋದರೆ ಸಾಕು, ನೀವು ಎಕ್ಸಾಮ್ಗೆ ಹಲೋ ಆಗ್ತೀರಾ ಆ್ಯಂಡ್ ಎಕ್ಸಾಮನ್ನು ನೀವು ಬರೀಬೋದು ಆಗಿರೋದು. ಸೊ ನಿಮಗೆ ಕಂಪ್ಲೀಟ್ಲಿ ಒಂದು KCET 2025 ಹಾಲ್ ಟಿಕೆಟ್ ಬಂದುಬಿಟ್ಟು ಆನ್ಲೈನಲ್ಲೇ ಸಿಗುತ್ತೆ, ಆಫ್ಲೈನಲ್ಲ, ನೀವೆಲ್ಲೂ ಹೋಗುವಂಥ ಅವಶ್ಯಕತೆ ಆದರೆ ಇಲ್ಲ. ಈಗ ನೀವು ಅಫಿಷಿಯಲ್ ಡೇಟ್ಸನ್ನು ಕೇಳೋದಾದರೆ ನೋಡಿ, ಒಂದು ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗಾಗಲೇ ನಾನು ನಿಮಗೆ ರೀಸೆಂಟ್ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೆ. KEA ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ KEA ಬಾಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಕೇಳಿ ಅಂತ ಹೇಳಿಬಿಟ್ಟು. ಸೊ ಈಗ ನೀವು ನೋಡಿ ಆಸ್ಕ್ ಕ್ವೆರಿ ವಿತ್ KEA ಬಾಟ್ ಅಂತ ಇದೆ. ಇಲ್ಲಿ ನಾನು ಸಿಂಪಲ್ ಆಗಿ KCET 2025 ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಹಾಕ್ತೀನಿ ಅಷ್ಟೇ. ಅಲ್ಲಿ ನೀವು ಕ್ಲಿಯರ್ ಆಗಾದರೆ ಬರುತ್ತೆ ಯಾವಾಗ ಏನು ಅಂತ ಹೇಳಿಬಿಟ್ಟು. ನೋಡಿ ಇಲ್ಲಿ ಗೋ ಅಂತ ಕೊಟ್ಟಿದ್ದೀರಾ ಅಂತ ಅಂದರೆ ಜಸ್ಟ್ ಸಿಂಪಲ್ ಆಗಿ ನೋಡಿ, ನಿಮಗೆ ಯಾವಾಗ ಅಂತ ಅಂದರೆ ದ ಲಿಂಕ್ ಫಾರ್ ಡೌನ್ಲೋಡಿಂಗ್ ದ ಹಾಲ್ ಟಿಕೆಟ್ ವಿಲ್ ಬಿ ಅವೈಲೇಬಲ್ ಫ್ರಮ್ April 7, 2025 ಅಂತ ಇದೆ. ಈಗ KEA ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರೋದು ಅಷ್ಟೇ. ಏಪ್ರಿಲ್ 7ನೇ ತಾರೀಕು, ಒಂದು ವಾರ ಮುಂಚೆನೇ ನಿಮ್ಗೆ ಎಲ್ಲ ಕಡೆನೂ ಒಂದು ಹಾಲ್ ಟಿಕೆಟ್ ಆದರೆ ಸಿಗುವಂಥದ್ದು ಯಾವುದೇ ಎಕ್ಸಾಮ್ಗೆ ಆಗಲಿ. ಸೊ ಈಗ ನಿಮ್ಗೆ ಅದೇ ರೀತಿಯಲ್ಲಿ KCET ಎಕ್ಸಾಮ್ಗೆ ಈ ಟಿಕೆಟ್ ಬಂದು ಏಪ್ರಿಲ್ 7ನೇ ತಾರೀಕು ಅಂತ ಹೇಳಿದ್ದಾರೆ. ನಿಮಗೆ ಏಪ್ರಿಲ್ 7ನೇ ತಾರೀಕು ಆದರೆ ಗೊತ್ತಾಗುತ್ತೆ ಒಂದು ಹಾಲ್ ಟಿಕೆಟು ಬಿಡ್ತಾರ, ಇಲ್ಲ ಅಂತಂದ್ರೆ ಮತ್ತೇನಾದರೂ ಡೇಟ್ನ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಈ KEA ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾರೆ, ಇಷ್ಟು ಟೈಮಿಂಗ್ಗೆ ನಾವು ಬಿಡ್ತೀವಿ ಅಂತ ಹೇಳಿಬಿಟ್ಟು. ನಮ್ಮ ಚಾನಲಲ್ಲಿ ನಾನು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಿರ್ತೀನಿ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಟ್ಟಾಗ. ಸೊ ನೀವು ಅದನ್ನು ನೋಡ್ಕೊಂಡು ಹೋಗಿ ಡೌನ್ಲೋಡ್ ಆದರೆ ಮಾಡ್ಕೋಬೋದು. ಹಾಲ್ ಟಿಕೆಟ್ ಇನ್ನೂ ಬಿಟ್ಟಿಲ್ಲ. ಆ್ಯಂಡ್ ಹಾಲ್ ಟಿಕೆಟ್ ಏಪ್ರಿಲ್ 7ನೇ ತಾರೀಕು ಮೇಲೆ ನಿಮ್ಗೆ ಹಾಲ್ ಟಿಕೆಟ್ ಆದರೆ ಸಿಗುವಂಥದ್ದು. ಎಕ್ಸಾಮ್ಗೆ ಒಂದು ವಾರ ಮುಂಚೆ ಆದರೆ ಕಂಪಲ್ಸರಿ ನಿಮ್ಗೆ ಸಿಗುತ್ತೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸು ತಲೆ ಕೆಡಿಸ್ಕೊಂಡಿರುವಂಥದ್ದು ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಗ್ಗೆ. ನೋಡಿ ಈಗಾಗಲೇ ನಾನು ಹೇಳಿದ್ದೆ KEA ಬಾಟನ್ನು ಕೇಳಿಬಿಟ್ಟು ನಿಮ್ಗೆ ಹೇಳಿದಾಗ ನೋಡಿ, ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಂದುಬಿಟ್ಟು ಆಫ್ಟರ್ CET ಎಕ್ಸಾಮ್ ಆದರೆ ಬಿಡುವಂಥದ್ದು. ನಿಮ್ದು ಏನಾದ್ರು ಡೀಟೇಲ್ಸ್ ಚೇಂಜ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇದರ ರಿಲೇಟೆಡ್ ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಶನನ್ನೇ ಕೊಟ್ಟರು. ಆ ಒಂದು ನೋಟಿಫಿಕೇಶನನ್ನು ನೀವು ಕ್ಲಿಯರಾಗಿ ಓದ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ಹೇಳ್ತೀನಿ ನೋಡಿ, ಫಾರ್ ದ ಬೆನಿಫಿಟ್ ಆಫ್ ದ ಕ್ಯಾಂಡಿಡೇಟ್ಸ್ ಪ್ರಾವಿಷನ್ ವಿಲ್ ಬಿ ಗಿವನ್ ಟು ಎಡಿಟ್ CET 2025 ಅಪ್ಲಿಕೇಶನ್ ಆಫ್ಟರ್ CET 2025 ಎಕ್ಸಾಮ್. ಈಗ ನಿಮಗೆ CET ಎಕ್ಸಾಮ್ ಏನಿದೆ, CET ಎಕ್ಸಾಮ್ ಆಗಿದ್ದ ಆದಮೇಲೆ ಚಾನ್ಸನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು. ನೀವು ಕೇಳ್ಬೋದು CET ಎಕ್ಸಾಮ್ ಆಗಿದ್ದ ಆದಮೇಲೆ ಎಡಿಟ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಏನೂ ಪ್ರಾಬ್ಲಮ್ ಆದರೆ ಆಗೋದಿಲ್ಲ. ಇದು ಯಾವಾಗ ನಿಮಗೆ ಒಂದು ಅಪ್ಲಿಕೇಶನ್ ಏನು ಎಡಿಟ್ ಮಾಡ್ತೀರಾ ಅದು ನಿಮಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ ಕೌನ್ಸಿಲಿಂಗ್ ಟೈಮಲ್ಲಿ. ಈಗ ನೀವು ಬೇರೆ ಏನೋ ಒಂದು ಕ್ಲೈಮ್ ಮಾಡಬೇಕು, ಕ್ಲೈಮ್ ಮಾಡೋದು ಬಿಟ್ಬಿಟ್ಟಿದ್ರೆ ಅಥವಾ ಏನೋ ತಪ್ಪು ಮಾಡಿದ್ರೆ ಅಂತಂದರೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿ. ಅದು ನಿಮ್ಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ ಕೌನ್ಸಿಲಿಂಗ್ ಟೈಮಲ್ಲಿ. ಈಗ ನೀವು ಕೊಟ್ಟಿರೋ ಅಪ್ಲಿಕೇಶನಲ್ಲಿ ಹಾಕಿರುವಂಥ ಎಲ್ಲ ಡೀಟೇಲ್ಸ್ ಹೆಲ್ಪ್ ಆಗುವಂಥದ್ದು ಕೌನ್ಸಿಲಿಂಗ್ ಟೈಮಲ್ಲಿ. ಸೊ ನೀವು ಆಗ ಚೇಂಜಸ್ ಆದರೆ ಮಾಡ್ಕೋಬೋದು. ಈಗ ಸದ್ಯಕ್ಕಾದರೆ ಬಿಡೋದಿಲ್ಲ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ. ಆಫ್ಟರ್ CET ಎಕ್ಸಾಮ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಆದರೆ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಆಫ್ಟರ್ CET ಎಕ್ಸಾಮ್ ಆದರೆ ನೀವು ಎಡಿಟನ್ನು ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆದರೆ ಆಗೋದಿಲ್ಲ. ನೀವೇನೆಲ್ಲ ಒಂದು ಕ್ಲೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲನೂ ಸಹ ಕ್ಲೈಮ್ ಆದರೆ ಮಾಡ್ಕೊಳ್ಳಿ, ಯಾವುದೇ ಥರದ
ಅಂತ ಪ್ರಾಬ್ಲಮ್ ಆದರೆ ಆಗೋದಿಲ್ಲ. ಸೊ ನೋಡಿ, ಈಗ CET ಅಪ್ಲಿಕೇಶನ್ ಯಾರ್ಯಾರೆಲ್ಲ ಹಾಕಿದ್ದೀರಾ, ಫೀಸ್ ಯಾರೆಲ್ಲ ಪೇ ಮಾಡಿದ್ದೀರಾ, ಅಪ್ಲಿಕೇಶನ್ ಫೀಸು ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಹಾಲ್ ಟಿಕೆಟ್ ಆದರೆ ಸಿಗುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕದೇ ಇರಲಿ, ಅಥವಾ ನೀವು ಅಪ್ಲಿಕೇಶನಲ್ಲಿ ಏನಾದರೂ ರಾಂಗ್ ಹಾಕಿದ್ರೂ ಸಹ ಪ್ರತಿಯೊಬ್ಬರಿಗೂ ಸಿಗುತ್ತೆ. ನೀವೀಗ ಅಪ್ಲಿಕೇಶನ್ ಹಾಕಿ ಒಂದು ಫೈನಲ್ ಪ್ರಿಂಟೌಟನ್ನು ತಗೊಂಡಿದ್ದೀರಾ. ಆಫ್ಟರ್ CET ಎಕ್ಸಾಮ್ ಏನಾದರೂ ಚೇಂಜಸ್ ಇದ್ರೆ ಚೇಂಜಸನ್ನು ಮಾಡ್ಕೊಳ್ಳಿ. ಮತ್ತೆ ನೀವು ಕಂಪಲ್ಸರಿ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಕೌನ್ಸಿಲಿಂಗ್ ಆದರೆ ಎಂಟರ್ ಆಗಬೇಕಾಗುತ್ತೆ. ಓಕೆನಾ? ಸೊ ಫರ್ದರ್ ಇದು ರಿಲೇಟೆಡ್ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಈಗ ಸದ್ಯದ ಮಟ್ಟಿಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ರಿಪ್ಲೈ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.